ಅದು ಸಾಧ್ಯ ಆದರೆ ಲೈವ್ ಸ್ಟ್ರೀಮಿಂಗ್ ಇಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಅವರಿಬ್ಬರನ್ನು ಮಂಪರ್ ಪರೀಕ್ಷೆ ಮಾಡಿದ್ರೆ ಸತ್ಯ ಆಚೆ ಬರುತ್ತೆ ಅನ್ನೋ ನಂಬಿಕೆ ನಂದು. ಥ್ಯಾಂಕ್ ಯು. ನಾನು ಆರ್ ಅಶೋಕ್ ಅವ್ರನ್ನು ಮಂಪರ್ ಪರೀಕ್ಷೆ ಲಿಸ್ಟಲ್ಲಿ ಸೇರಿಸಿ ಅಂತ ಅವ್ರ ಹೆಸರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆರ್ ಅಶೋಕ್ ಅವ್ರಿಗೂ ಏನೋ ಗೊತ್ತಿದೆ. ಸೊ ನಾನು ಆರ್ ಅಶೋಕ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರನ್ನ, ಯತ್ನಾಳ್ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ರಾಜ್ಯಕ್ಕೆ ಸತ್ಯ ಅರ್ಥ ಆಗುತ್ತೆ ಅಂತ ಭಾವಿಸಿದ್ವಿ. BJPಗೆ ಅಭಿವೃದ್ಧಿ ಎಲ್ಲ ಬೇಕಾಗಿಲ್ಲ. ಅವರು ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ರೆಡಿ ಇಲ್ಲ. ಹಿಂಗೆ ಸುಮ್ಮನೆ ಯಾವುದ್ಯಾವ್ದು ವಿಚಾರನ ತೆಗಿತಾರೆ. ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತೇ ಪತ್ರ ಬರೀತಿದ್ದೀನಿ. ಯತ್ನಾಳ್ ಸಾಹೇಬರು, ಸುನೀಲ್ ಕುಮಾರ್ ಅಣ್ಣ, ಆರ್ ಅಶೋಕ್ ಅವರು, ಇವರು 3 ಜನನ ಮಂಪರ್ ಪರೀಕ್ಷೆ ಮಾಡಿ ಲೈವ್ ಸ್ಟ್ರೀಮ್ ಇಟ್ಟರೆ ಈ ರಾಜ್ಯದ ಜನತೆಗೆ ಏನು ನಡೆದಿದೆ ಅಂತ ವಾಸ್ತವ ಗೊತ್ತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್.